ಕನ್ನಡ ವೀಕ್ಷಕರಿಗೆಲ್ಲರಿಗೂ ಕೂಡ ನನ್ನ ವಂದನೆಗಳು. ನನ್ನ ಹೆಸರು ಅನಿತಾ. ಇವತ್ತು ನಾವು ನಿರ್ವಾಣ ಫುಡ್ಸ್ನಲ್ಲಿ ಒಂದು ಹೊಸ ವೆರೈಟಿ ಸ್ವೀಟ್ನ ಕಲಿತಾ ಇದ್ದೀವಿ. ಅಂದರೆ ನಾವು ಯಾವಾಗಲೂ ಒಬ್ಬಟ್ಟು ಮಾಡ್ತಾ ಇರ್ತೀವಿ ಅಲ್ವಾ? ಒಬ್ಬಟ್ಟು ಅಂದರೆ ಯಾರಿಗಿಷ್ಟ ಇರಲ್ಲ, ಹೌದೇ? ಅದೇ ಥರ ಆ ಒಬ್ಬಟ್ಟಿನ ಸ್ಟಫಿಂಗ್ನಿಂದ ನಾವು ಡಿಫ್ರೆಂಟ್ ವೆರೈಟಿ, ಒಂದು ಬೋಂಡಾ ಥರ ನಾವು ಮಾಡ್ಕೋಬೋದು. ಸೊ ಇದು ತುಂಬ ಟೇಸ್ಟಿಯಾಗಿರುತ್ತೆ, ನೋಡಲಿಕ್ಕೂ ಕೂಡ ಅಟ್ರಾಕ್ಟಿವ್ ಆಗಿರುತ್ತೆ, ಹಾಗೆ ರುಚಿ ಕೂಡ ಡಿಫ್ರೆಂಟ್ ಆಗಿರುತ್ತೆ. ನಾವು ಇದನ್ನು ದೋಸೆ ಹಿಟ್ಟಿನಿಂದ ಮಾಡ್ತೀವಿ. ಸೊ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಇದು ಆಂಧ್ರದಲ್ಲಿ ತುಂಬ ಫೇಮಸ್ ಫುಡ್. ಯಾವ ಹಬ್ಬ ಬಂದರೂ ಇದು ಇಲ್ಲದೇ ಇರೋದಿಲ್ಲ. ಇದನ್ನು ನಾವು ಪೂರ್ಣಮ್ ಅಂತೀವಿ. ಸೊ ಖಂಡಿತ ಇದನ್ನು ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನಮ್ಮ ನಿರ್ವಾಣ ಫುಡ್ಸ್ಗೆ ತಿಳಿಸಿ. ಧನ್ಯವಾದಗಳು. PMC ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರಗಳು, ವಂದನೆಗಳು, ಸ್ವಾಗತ ಸುಸ್ವಾಗತ. ನಮ್ಮ ಹೆಸರು ವಿಜಯಲಕ್ಷ್ಮಿ ಉಪ್ಪಲೂರಿ. ಎಲ್ಲರಿಗೂ ವಂದನೆಗಳು. ನನ್ನ ಹೆಸರು ಅನಿತಾ. ನನ್ನ ಗುರುಗಳಾದಂತಹ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿರವರಿಗೆ ನನ್ನ ವಂದನೆಗಳು. ಎಲ್ಲರಿಗೂ ನಿರ್ವಾಣ ಫುಡ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತೊಂದು ಹೊಸ ಐಟಮ್ನ ನಾವು ಕಲಿಯೋಣ. ಇದು ಆಂಧ್ರದಲ್ಲಿ ಮಾಡ್ತಾರೆ. ಈ ಒಂದು ಅಡುಗೆಯನ್ನು ಹಬ್ಬ ಹರಿದಿನಗಳಲ್ಲಿ ಮಾಡ್ತೀವಿ. ಸೊ ಬನ್ನಿ ಸ್ನೇಹಿತರೆ. ಸ್ವೀಟ್ ಮಾಡ್ಕೊಳ್ಳೋಕ್ಕೆ ಬೇಕಾಗುವ ಪದಾರ್ಥಗಳು: ಕಡಲೆಬೇಳೆ, ಬೆಲ್ಲ. ನಾವು ಕಡಲೆಬೇಳೆ ಎಷ್ಟು ತಗೊಳ್ತೀವೋ ಅಷ್ಟೇ ಕ್ವಾಂಟಿಟಿ ಬೆಲ್ಲವನ್ನು ಕೂಡ ತಗೋಬೇಕು. ಹಾಗೆ ಯಾಲಕ್ಕಿ ಪೌಡರ್, ದೋಸೆ ಹಿಟ್ಟು ನಾವು ಹೆಂಗೆ ಮಾಡ್ಕೊತೀವೋ ಮನೆಯಲ್ಲಿ ಅದನ್ನೇ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಅದು. ಸೊ ಉದ್ದಿನ ಬೇಳೆ, ಹಾಗೆ ಅಕ್ಕಿ ಮತ್ತು ಸ್ವಲ್ಪ ಮೆಂತ್ಯ ಬೀಜ ಮಾತ್ರ ಹಾಕಿ ರುಬ್ಕೊಂಡು ರೆಡಿ ಮಾಡ್ಕೋಬೇಕು. ಅಷ್ಟೇ ಸ್ನೇಹಿತರೆ, ಈಸಿ. ಇದು ತುಂಬ ಸುಲಭ. ಈ ಕಡಲೆಬೇಳೆಯನ್ನು ಫಸ್ಟು ಚೆನ್ನಾಗಿ ತೊಳ್ಕೊಂಡು 1 ಗಂಟೆ ನಾವು ನೆನೆಸ್ಕೋಬೇಕು ನೀರಿನಲ್ಲಿ. ಸೊ 4 ವಿಸಿಲ್ಸ್ ಬಂದಿದೆ ಸ್ನೇಹಿತರೆ. ಸೊ ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸ್ಟೀಮ್ ಹೋಗಿದೆ. ನಾವು ಕುಕ್ಕರ್ನ ಓಪನ್ ಮಾಡ್ಕೊಳ್ಳೋಣ. ಇದಕ್ಕೆ ಈಗ ಬೆಲ್ಲವನ್ನು ಸೇರಿಸ್ಕೋಬೇಕು. ಇದನ್ನು ಓಪನ್ ಮಾಡಿ ಬೆಲ್ಲವನ್ನು ಸೇರಿಸ್ಕೊಳ್ಳೋಣ. ಇದಕ್ಕೆ ನಾವು ಎಷ್ಟು ಕಡಲೆಬೇಳೆಯನ್ನು ತಗೊಂಡಿದ್ದೀವೋ ಅಷ್ಟೇ ಕ್ವಾಂಟಿಟಿ ಬೆಲ್ಲವನ್ನು ಕೂಡ ಸೇರಿಸ್ಕೋಬೇಕು. ಇದು ಆರ್ಗ್ಯಾನಿಕ್ ಬೆಲ್ಲ, ಸೊ ಹಾಗೆ ಪುಡಿಯಾಗಿ ಬರುತ್ತೆ. ಸೊ ಹಾಗೇ ಮಿಕ್ಸ್ ಮಾಡ್ಕೋಬೋದು. ನಾರ್ಮಲ್ ಬೆಲ್ಲವನ್ನು ಕೂಡ ನಾವು ಹಾಗೆ ತುರಿದ್ಕೊಂಡು ಆ್ಯಡ್ ಮಾಡ್ಕೋಬೇಕು. ಮತ್ತು ಇದಕ್ಕೆ ಯಾಲಕ್ಕಿ ಪುಡಿ ಕೂಡ ನಾವು ಕೊನೆಗೆ ಸೇರಿಸ್ಕೋಬೇಕು. ಈಗ ಯಾಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ಳೋಣ. ಇದಕ್ಕೆ ಬೆಲ್ಲ ಮತ್ತು ಕಡಲೆಬೇಳೆ ಎರಡೂ ಚೆನ್ನಾಗಿ ಮಿಕ್ಸ್ ಆಗಿದೆ, ಹಾಗೆಯೇ ಚೆನ್ನಾಗಿ ಅದು ಬೇಯ್ದಿದೆ. ಈಗ ಕೊನೆಗೆ ಯಾಲಕ್ಕಿ ಪುಡಿ ಹಾಕ್ಕೊಂಡು ಅದು ಸ್ವಲ್ಪ ಹತ್ತಿರಕ್ಕೆ ಬರೋವರೆಗೂ, ನೀರು ಇಲ್ಲದೆ ಇರೋವರೆಗೂ ನಾವು ಬೇಯಿಸ್ಕೋಬೇಕು. ಈಗ ಇದು ಹತ್ತಿರಕ್ಕೆ ಬಂದಿದೆ. ಎಲ್ಲ ಚೆನ್ನಾಗಿ ಬೇಯ್ದು ರೆಡಿಯಾಗಿದೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ಇದು ತಂಪಾಗೋವರೆಗೂ ಪಕ್ಕಕ್ಕೆ ಇಟ್ಕೊಳ್ಳೋಣ. ಆಮೇಲೆ ಉಂಡೆ ಥರ ಮಾಡಿಕೊಂಡು ಕಂಟಿನ್ಯೂ ಮಾಡೋಣ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಅದು ತಂಪಾಗೋಷ್ಟೊತ್ತಿಗೆ ನಾವು ಬಾಣಲಿಗೆ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಈಗ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಇದು ದೋಸೆ ಹಿಟ್ಟು. ಈ ದೋಸೆ ಹಿಟ್ಟಿಗೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ತಂಪಾಗಿದೆ ಈ ಮಿಶ್ರಣ. ಈಗ ನಾವು ಅದನ್ನು ಉಂಡೆ ಥರ ಮಾಡ್ಕೊಳ್ಳೋಣ.
ಈಗ ಉಂಡೆ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ನಾವು ಇದನ್ನು ದೋಸೆ ಹಿಟ್ಟಿನಲ್ಲಿ ಹಾಕ್ಕೊಂಡು ಕಂಪ್ಲೀಟ್ಲಿ ಅದು ಡಿಪ್ ಆಗೋವರೆಗೂ ಮಾಡಿಕೊಂಡು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕು. ಸೊ ಅದಕ್ಕೆ ನಮಗೆ ದೋಸೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿರಬೇಕು. ಸೊ ಆವಾಗ ಇದು ಚೆನ್ನಾಗಿ ಬರುತ್ತೆ, ಅಂದರೆ ಆ ಸ್ವೀಟಿನ ಮೇಲೆ ಒಂದು ಲೇಯರ್ ಬರುತ್ತೆ. ಸೊ ಈಗ ಎಣ್ಣೆ ಹೀಟ್ ಆಗಿದೆ, ನಾವು ಇದರಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆಗಿದೆ ಸ್ನೇಹಿತರೆ. ಈಗ ನಾವು ಒಂದು ಪೇಪರ್ಗೆ ಟಿಶ್ಯೂ ಪೇಪರ್ ಹಾಕ್ಕೊಂಡು ಅದಕ್ಕೆ ತೆಗೆದುಕೊಳ್ಳೋಣ. ಬೋಂಡಾ ಶೇಪ್ನಲ್ಲಿರುವ ಸ್ವೀಟ್ ರೆಡಿ ಆಗಿದೆ ಸ್ನೇಹಿತರೆ. ಇದು ಆಂಧ್ರನಲ್ಲಿ ಪೂರ್ಣಂ ಅಂತೀವಿ. ಅಂದರೆ ನಾವು ಒಬ್ಬಟ್ಟು ಮಾಡ್ಕೊತೀವಲ್ವ, ಅದೇ ಥರ ಇದನ್ನು ನಾವು ಈ ಥರ ಮಾಡ್ತೀವಿ ಡಿಫ್ರೆಂಟಾಗಿ. ಸೊ ಈ ಒಳಗಿರುವ ಸ್ಟಫಿಂಗಿಂದ ಒಬ್ಬಟ್ಟು ಕೂಡ ಮಾಡ್ಕೋಬೋದು. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಖಂಡಿತ ಇದನ್ನು ಟ್ರೈ ಮಾಡಿ ತಪ್ಪದೇ ನಿಮ್ಮ ಅನುಭವವನ್ನು ನಮ್ಮ ನಿರ್ವಾಣ ಫುಡ್ಸ್ಗೆ ತಿಳಿಸಿ. ಧನ್ಯವಾದಗಳು. ಮತ್ತೊಂದು ಹೊಸ ಐಟಮ್ನೊಂದಿಗೆ ಮತ್ತೆ ನಾವು ನಿರ್ವಾಣ ಫುಡ್ಸ್ನಲ್ಲಿ ಬರೋ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.